ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ನಾನಿವಾಗ ಮತ್ತೊಂದು ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಇದು ಯಡಿಯೂರು ಗ್ರಾಮ, ನಮ್ಮ ಚಾಮರಾಜನಗರ ಜಿಲ್ಲೆ ಹಾಗೂ ತಾಲೂಕು ಕೊಳ್ಳೇಗಾಲ ರೋಡಲ್ಲಿರ್ತಕ್ಕಂತಹ ಒಂದು ದೇವಸ್ಥಾನ. ಸೊ ನಮ್ಮೂರಿಂದ ಒಂದು 40-45 ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ. ಬಟ್ ನಾವು ಇಷ್ಟೊಂದು ಹತ್ತಿರದಲ್ಲಿ ಇದ್ಕೊಂಡೆ ಕೆಲವೊಂದಷ್ಟು ಪ್ಲೇಸ್ಗಳನ್ನ ನಾವು ನೋಡಿರೋದಿಲ್ಲ. ಸೊ ಇವತ್ತು ನಾನು ನಿಮ್ಮನ್ನು ಆ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದೀನಿ. ನಾನು ಹಿಂಬದಿಯಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಶಂಕರೇಶ್ವರ ದೇವಸ್ಥಾನ. ಇದೊಂದು ಶಿವನ ದೇವಸ್ಥಾನ, ತುಂಬ ಪ್ರಾಚೀನವಾದಂಥ ದೇವಸ್ಥಾನ ಅಂತ ಅಂದ್ಕೊಳ್ತೀನಿ. ಸೊ ಬೆಟ್ಟದ ಮೇಲೆ ಇದೆ. ಸೊ ಆ ಬೆಟ್ಟಕ್ಕೆ ಹೋಗೋದಕ್ಕೂ ಕೂಡ ಮೆಟ್ಲು ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಬನ್ನಿ ಹೋಗೋಣ, ನೋಡ್ಕೊಂಡು ಬರೋಣ. ಸೊ ನೀವು ನೋಡ್ತಾ ಇರ್ಬೋದು, ಇದು ದೇವಸ್ಥಾನದ ಎಂಟ್ರಿ. ಸೊ ಬೆಟ್ಟದ ಮೇಲೆ ಇರತಕ್ಕಂಥದ್ದು ಶಿವನ ದೇವಸ್ಥಾನ. ಸೊ ಶಂಕರೇಶ್ವರ ಬೆಟ್ಟ, ಯಡಿಯೂರು. ಸೊ ಯಡಿಯೂರು ಶಂಕರೇಶ್ವರ ಬೆಟ್ಟ ನೋಡ್ತಾ ಇರ್ಬೋದು. ನಮ್ಮ ಕಣ್ಣಿಗೇನೆ ಹತ್ತಿರದಲ್ಲಿದ್ದಾವೆ, ಬಟ್ ಸಾಕಷ್ಟು ಸ್ಥಳಗಳನ್ನ ನಾವು ನೋಡೇ ಇರೋದಿಲ್ಲ. ಸೊ 40 ಕಿಲೋಮೀಟರ್ ಇದೆ ಅಷ್ಟೇ ಗುಂಡ್ಲುಪೇಟೆಯಿಂದ. ಸೊ ನೋಡ್ತಾ ಇರ್ಬೋದು, ತುಂಬ ಸೊಗಸಾಗಿ ತುಂಬ ಚೆನ್ನಾಗಿದೆ. ಎಂಟ್ರಿ ಆಗ್ತಾ ಇದ್ದಂಗೆ ನೀವು ದೇವಸ್ಥಾನದ ಮೆಟ್ಲುಗಳನ್ನ ನೀವು ನೋಡ್ತಾ ಇರ್ಬೋದು. ಬೆಟ್ಟದ ಮೇಲೆ ಹೋಗ್ಬೇಕು, ಅಲ್ಲಿ ಇನ್ನೂ ಇದೆ. ಸೊ ಎಂಟ್ರಿ ಆಗ್ತಾ ಇದ್ದಂಗೆ ನಿಮಗೆ ಗಣಪತಿ, ಮೊದಲನೇ ಪೂಜೆ ಗಣಪತಿ ಅಂದಂಗೆ. ಸೊ ಗಣಪತಿ ದೇವಸ್ಥಾನ ಇದೆ, ಗುಡಿ ಚಿಕ್ಕ ಗುಡಿ. ನನಗೆ ಬೆಟ್ಟ ಗುಡ್ಡಗಳನ್ನ ಟ್ರೆಕ್ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ಅಂಥದ್ರಲ್ಲಿ ನಮ್ಮ ಊರು ಪಕ್ಕ ಇರ್ತಕ್ಕಂಥ ಈ ಬೆಟ್ಟ ನೋಡಲಿಲ್ಲ ಅಂದರೆ ದೇವ್ರ ಮೆಚ್ತಾನ. ನೀವು ನೋಡ್ತಾ ಇರ್ಬೋದು, ಮೆಟ್ಟಲ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಮಧ್ಯೆ ನಮಗೆ ಈ ರೀತಿ ಬಿಸಿಲಿಗೆ ಶೆಲ್ಟರ್ನು ಕೂಡ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಬ್ಬನೇ ಬರೋದಕ್ಕೂ ಏನೂ ಭಯ ಆಗೋದಿಲ್ಲ. ಬಟ್ ತುಂಬ ಬೆಟ್ಟದ ಮೇಲೆ ಇರೋದ್ರಿಂದ ಏನಾದರೂ ಕರಡಿ ಅಥವಾ ಚಿರತೆ ಏನಾದರೂ ಬರುತ್ತೇನೋ ಅನ್ನೋ ಭಯ ಇರುತ್ತೆ ಅಷ್ಟೇ. ಬಟ್ ಆದರೆ ಇವಾಗಷ್ಟೇ ತುಂಬ ಜನ ಬಂದು ಹೋದರು, ಹಾಗಾಗಿ ನನಗೋಸಿ ಧೈರ್ಯ ಬಂದು ಹೋಗ್ಬಿಡೋಣ ಅಂತ ಬಂದೆ. ನೀವು ನೋಡ್ತಾ ಇರ್ಬೋದು ಬ್ಯಾಕ್ ವ್ಯೂ, ಹೋಗ್ತಾ ಏಕಂತ ಇದೆ ಅಂತ.
ನೆಕ್ಸ್ಟ್ ಟೈಮ್ ಯಾರಾದರೂ ಬರ್ತೀನಿ ಅಂದರೆ ಸೊ ಚಾಕ್ಲೇಟು ಮತ್ತು ಜ್ಯೂಸು ಅಥವಾ ವಾಟರ್ ಬಾಟ್ಲು ಕ್ಯಾರಿ ಮಾಡಿ. ಯಾಕೆಂದರೆ ನಾವು ಮೇಲ್ಗಡೆ ನೀರು ಇರುತ್ತೆ ಅಂತ ನಂಬ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಈಗ ಆಲ್ರೆಡಿ ನಂಗೆ ತುಂಬ ಟಯರ್ಡೇ ಆಗೋಯ್ತು. ಫೈನಲಿ ಬೆಟ್ಟಕ್ಕೆ ಬಂದ್ಬಿಟ್ಟೆ. ನಾನು ಹಿಂಭಾಗ ನೋಡ್ತಾ ಇರ್ಬೋದು, ಮೇಲೆ ದೇವಸ್ಥಾನ ಕಾಣ್ತಾ ಇದೆ. ಅಬ್ಬಾ, ಮೆಟ್ಲುಗಳಿದ್ದಾವೆ. ಸೊ ಸ್ವಲ್ಪ ಟಯರ್ಡ್ ಆಗುತ್ತೆ ಅಷ್ಟೇ, ಬಟ್ ಅಂಥದ್ದೇನು ಟಯರ್ಡ್ ಆಗೋದಿಲ್ಲ. ಆದರೂ ಬೇಗ ಹತ್ತು ಬರ್ಬೋದು, ಅಷ್ಟೊಂದೇನು ರಿಸ್ಕೇ ಆಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ಬೆಟ್ಟ ಮಾತ್ರ ತುಂಬ ಸುಂದರವಾಗಿದೆ. ಮೇಲ್ಗಡೆಯಿಂದ ನಿಂತ್ಕೊಂಡು ಸುತ್ತ ನೋಡ್ತಾ ಇದ್ದರೆ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರ್ತಕ್ಕಂಥ ತೆಂಗಿನ ತೋಟಗಳು, ಕೆರೆ, ನಮ್ಮ ಹಳ್ಳಿ ಮನೆಗಳು, ಈಗಷ್ಟೇ ಉಳುಮೆ ಮಾಡಿರ್ತಕ್ಕಂಥ ಜಮೀನುಗಳು, ಹೈವೇ ರೋಡಲ್ಲಿ ಹೋಗ್ತಾ ಇರ್ತಕ್ಕಂಥ ಬಸ್ಸು, ಸ್ಕೂಟರು, ಕಾರ್ಗಳು ನೋಡೋದಕ್ಕೇ ಒಂದು ರೀತಿ ಮಜವಾಗಿದೆ. ಅದರಲ್ಲೂ ಈ ಒಂದು ಶಿವನ ದೇವಸ್ಥಾನ ನೋಡಿ, ನಾವು ತುಂಬ ದೂರ ಟ್ರಾವೆಲ್ ಮಾಡ್ತೀವಿ, ನಮ್ಗೆ ಹತ್ತಿರದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಸ್ಥಳಗಳೇ ನಮ್ಗೆ ಗೊತ್ತಾಗೋದಿಲ್ಲ. ಸೊ ತುಂಬ ವಂಡರ್ಫುಲ್ ಆದಂಥ ದೇವಸ್ಥಾನ. ಬನ್ನಿ, ಬೆಳಿಗ್ಗೆ ಅಥವಾ ಸಂಜೆ ಟೈಮು ಇದನ್ನು ಬೆಟ್ಟ ಹತ್ತೋದಕ್ಕೆ ತುಂಬ ಸೊಗಸಾಗಿರುತ್ತೆ. ಮೆಟ್ಲು ಇಳಿದ್ಬಿಟ್ಟೆ. ಸೊ ಇಳಿಯುವಾಗ ಏನೂ ಟಯರ್ಡ್ ಅನಿಸಲಿಲ್ಲ, ಬಟ್ ಹತ್ತುವಾಗ ಒಂದು ಸ್ವಲ್ಪ ಟಯರ್ಡ್ ಅಂತ ಅನಿಸ್ತು ಅಷ್ಟೇ. ಬಟ್ ತುಂಬ ಅದ್ಭುತವಾದಂಥ ಸ್ಥಳ, ನಾನು ನೋಡೇ ಇರಲಿಲ್ಲ. ತುಂಬ ಸೊಗಸಾಗಿದೆ. ಸಾಧ್ಯವಾದರೆ ಬಿಡುವು ಮಾಡ್ಕೊಂಡು ಬನ್ನಿ, ದೇವಸ್ಥಾನಕ್ಕೂ ಬರ್ಬೋದು. ನಿಮ್ಗೇನಾದರೂ ಇಲ್ಲಿ ಚಾಮರಾಜನಗರ ಸುತ್ತಮುತ್ತ ಇರತಕ್ಕಂಥ ನಮ್ಮ ಗೆಳೆಯರಿಗೆ, ನಮ್ಮ ಗುಂಡ್ಲುಪೇಟೆ, ನಮ್ಮ ಚಾಮರಾಜನಗರ ಈ ಭಾಗದಲ್ಲಿ ಇರ್ತಕ್ಕಂಥ ಗೆಳೆಯರಿಗೆ ಇದು ತುಂಬ ಹತ್ತಿರವಾದಂಥ ಸ್ಥಳ. ಸೊ ಜಾಗ ತುಂಬ ಸುಂದರವಾಗಿದೆ, ಬಂದು ನೋಡ್ಬೋದು. ಸೊ ಐ ಕಂಪ್ಲೀಟೆಡ್ ಮೈ ಆ್ಯಕ್ಚುಲಿ ಕಂಪ್ಲೀಟ್ ಆಯಿತು, ಸಮಾಧಾನ ಆಯಿತು. ಸೊ ಇವಾಗ ಏನಿಲ್ಲ, ಮೊಬೈಲ್ ಚಾರ್ಜ್ ಇಲ್ಲ, ಊರಿಗೆ ಹೋಗಿ ಮೊಬೈಲಲ್ಲೆಲ್ಲ ಚಾರ್ಜ್ ಹಾಕ್ಬಿಟ್ಟು ವಿಡಿಯೋ ಎಡಿಟ್ ಮಾಡಿ ಬೇಗ ನಿಮಗೆ ವಿಡಿಯೋನ ತೋರಿಸ್ಬೇಕು. ಸೊ ಟ್ರೈ ಮಾಡಿ. ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು, ನಾನು ಇದನ್ನು ರೂಟ್ ಲೊಕೇಶನ್ನ ನಾನು ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು, ಬೈ ಬಾಯ್, ಸಿ ಯು.